2029ರಲ್ಲೂ ನರೇಂದ್ರ ಮೋದಿಗೆ ಎದುರಾಳಿಗಳೇ ಇರಲ್ವಾ? ಮೋದಿ ಎದುರಿಸಲು ಸಜ್ಜಾಗಿದ್ದ ಕೂಟದಲ್ಲೇ ಕಿತ್ತಾಟ ಶುರುವಾಗಿದೆ. 2029ರಲ್ಲೂ ನರೇಂದ್ರ ಮೋದಿಯ ರಾಜಕೀಯ ಭವಿಷ್ಯದಲ್ಲಿ ಎದುರಾಳಿಗಳು ಇರಲ್ವಾ? INDA ಮೈತ್ರಿಕೂಟದಲ್ಲಿ ಮಹಾ ಬಿರುಕು. ಜೂನ್ 8ರ ಸಭೆಗೂ ಮುನ್ನ ಇಂಡಿ ಕೂಟಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಡಿಎಂಕೆ ಬಹಿಷ್ಕಾರ, ಟಿಎಂಸಿ ಛಿದ್ರ, ಯಶಸ್ವಿಯಾಗುತ್ತಾ ಸಭೆ? ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಾರ್ಟಿಯಾಗಿದ್ದ ಡಿಎಂಕೆ ವಿಧಾನಸಭೆ ಚುನಾವಣೆ ಬಳಿಕ ಒಕ್ಕೂಟಕ್ಕೆ ಡಿಎಂಕೆ ಬಹಿಷ್ಕಾರ. ಜೂನ್ 8ರ ಸಭೆಗೆ ಭಾಗವಹಿಸುವುದಿಲ್ಲ ಎಂದ ಡಿಎಂಕೆ. ಒಕ್ಕೂಟದ ಮತ್ತೊಂದು ಪ್ರಮುಖ ಪಾರ್ಟಿಯಾಗಿರುವಂತಹ ಟಿಎಂಸಿ ಆದ್ರೆ ಈಗ ಛಿದ್ರ ಆಗ್ತಾ ಇದೆ. ವಿಧಾನಸಭೆ ಸೋಲಿನ ನಂತರ ಗೊಂದಲ ಗೂಡಾಗಿರುವಂತಹ ಟಿಎಂಸಿ ಪಕ್ಷದ ಹಿಡಿತ ಕಳೆದುಕೊಂಡ ಮಮತಾ ವಿಭಜನೆಯತ್ತ ಟಿಎಂಸಿ ಇರುವಂತದ್ದು. ಆಮ್ ಆದ್ಮಿ ಕಮ್ಯುನಿಸ್ಟ್ ಪಾರ್ಟಿಗಳು ಕೈ ವಿರುದ್ಧ ತಿರುಗಿ ಬಿದ್ದಿದೆ. ಬಿಜೆಪಿ ಕಟ್ಟಿ ಹಾಕುವ ರಾಹುಲ್ ಗಾಂಧಿ ಪ್ರಯತ್ನಕ್ಕೆ ಸಂಕಷ್ಟ. 2029ರಲ್ಲೂ ನರೇಂದ್ರ ಮೋದಿಗೆ ಎದುರಾಳಿಗಳೇ ಇರಲ್ವಾ ಅಂತ ನೋಡಿದ್ರೆ, ಈಗಿನ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ, ಕೇಂದ್ರ ಮಟ್ಟದ ರಾಜಕೀಯ ಬೆಳವಣಿಗೆಗಳು, ರಾಷ್ಟ್ರ ಮಟ್ಟದ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ, ಜೂನ್ 8ರ ಸಭೆಗೂ ಮುನ್ನ ಇಂಡಿ ಕೂಟಕ್ಕೆ ಬಿಗ್ ಶಾಕ್, ಬಿರುಕು ಉಂಟಾಗಿದೆ. INDAಯಲ್ಲಿ ಡಿಎಂಕೆ ಬಹಿಷ್ಕಾರ ಒಂದ್ ಕಡೆ, ಮತ್ತೊಂದ್ ಕಡೆ ಟಿಎಂಸಿ ಛಿದ್ರ. ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಾರ್ಟಿಯಾದಂತಹ ಡಿಎಂಕೆಯಲ್ಲಿ ವಿಧಾನಸಭೆ ಚುನಾವಣೆ ಬಳಿಕ ಒಕ್ಕೂಟಕ್ಕೆ ಡಿಎಂಕೆ ಬಹಿಷ್ಕಾರ ಆಗಿದೆ. ಜೂನ್ 8ರ ಸಭೆಗೆ ಭಾಗವಹಿಸುವುದಿಲ್ಲ ಎಂದ ಡಿಎಂಕೆ. ಒಕ್ಕೂಟದ ಮತ್ತೊಂದು ಪ್ರಮುಖ ಪಾರ್ಟಿಯಾಗಿರುವಂತಹ ಟಿಎಂಸಿಯಲ್ಲಿ ಯಾವ ರೀತಿಯಾಗಿ ಗೊಂದಲದ ಗೂಡಾಗ್ತಾ ಇದೆ? ಮಮತಾ ಬ್ಯಾನರ್ಜಿ ಏನನ್ನ ಎದುರಿಸ್ತಾ ಇದ್ದಾರೆ? ವಿಭಜನೆಯತ್ತ ಟಿಎಂಸಿ ಇರುವಂತದ್ದು. ಪಕ್ಷದ ಹಿಡಿತವನ್ನ ಕಳೆದುಕೊಂಡಿದ್ದಾರೆ ಮಮತಾ ಬ್ಯಾನರ್ಜಿ. ಇನ್ನು ಆಮ್ ಆದ್ಮಿ ಕಮ್ಯುನಿಸ್ಟ್ ಪಾರ್ಟಿಗಳು ಕೈ ವಿರುದ್ಧ ತಿರುಗಿ ಬಿದ್ದಿವೆ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷ ಕೂಡ ಇಲ್ಲ. ಬಿಜೆಪಿ ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ರಾಹುಲ್ ಗಾಂಧಿ ವಿಫಲ. 2029ರಲ್ಲೂ ನರೇಂದ್ರ ಮೋದಿಗೆ ಎದುರಾಳಿಗಳೇ ಇರಲ್ವಾ ಅಂತ ಅಂದ್ರೆ, ಈಗಾಗಲೇ ನರೇಂದ್ರ ಮೋದಿ ಅವರ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ವಿ. ನರೇಂದ್ರ ಮೋದಿಯನ್ನ ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಪ್ರಯತ್ನಗಳು, ಮಾಡಿದಂತಹ ಒಂದಿಷ್ಟು ಆರೋಪಗಳನ್ನ ಕೇಂದ್ರದಲ್ಲಿ ರಾಜಕೀಯವಾಗಿ ಈಗ ಇತ್ತೀಚೆಗೆ ಗಮನಿಸಿದ್ವಿ ನಾವು. ರಾಹುಲ್ ಗಾಂಧಿ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನ ಮುನ್ನುಗ್ತಾ ಇದ್ದಾರೆ, ನರೇಂದ್ರ ಮೋದಿಯನ್ನ ಕಟ್ಟಿ ಹಾಕಬೇಕು, ರಾಜಕೀಯದಿಂದ ದೂರ ಸರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ 2029ರ ಮುಂದಿನ ರಾಜಕೀಯ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ, ನರೇಂದ್ರ ಮೋದಿಗೆ ಎದುರಾಳಿಗಳೇ ಇರಲ್ವಾ ಅಂತ ಗಮನಿಸ್ತಾ ಹೋದ್ರೆ, INDA ಪಕ್ಷದಲ್ಲಿ ಈಗಾಗಲೇ ಮೂಡಿರುವಂತಹ ಬಿರುಕು. ಒಂದ್ ಕಡೆ ಡಿಎಂಕೆ ಬಹಿಷ್ಕಾರ, ಮತ್ತೊಂದ್ ಕಡೆ ಟಿಎಂಸಿ ಕೂಡ ಹೆಚ್ಚಾಗಿ ಸದಸ್ಯರನ್ನ ಇಟ್ಕೊಂಡಿರುವಂತಹ ಪಕ್ಷ ಆಗಿತ್ತು. ಬಟ್ ಸದ್ಯದ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಮಮತಾ ಬ್ಯಾನರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಟಿಎಂಸಿ ಪಕ್ಷ ಸೋಲನ್ನ ಉಣ್ಣುತ್ತೆ ಅಲ್ವಾ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಆದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದ್ದಂತ ರಾಜಕೀಯ ಬೆಳವಣಿಗೆಗಳು, ಬಿಜೆಪಿ ತನ್ನ ಅಧಿಕಾರವನ್ನ ವಹಿಸಿಕೊಂಡು ಆ ರಾಜ್ಯದಲ್ಲಿ ಸೃಷ್ಟಿ ಮಾಡಿದಂತಹ ಒಂದಿಷ್ಟು ವಾತಾವರಣ ಆಗಿರ್ಬೋದು, ಹಿಂದೆ ಇದ್ದಂತ ಅಂದ್ರೆ ಟಿಎಂಸಿಯ ದಬ್ಬಾಳಿಕೆ ಯಾವ ರೀತಿಯಾಗಿತ್ತೋ, ಅದ್ರ ಜೊತೆಗೆ ಟಿಎಂಸಿ ಆಡಳಿತ ಅವಧಿಯಲ್ಲಿ ಮಾಡ್ಕೊಂಡಂತ ಒಂದಿಷ್ಟು ಸಿಚುವೇಶನ್ಸ್ಗಳು, ಪರಿಸ್ಥಿತಿಗಳು ಯಾವ ರೀತಿಯಾಗಿತ್ತೋ ಅದನ್ನೆಲ್ಲ ಎದುರಿಸ್ತಾ ಇದೆ ಬಿಜೆಪಿ. ಇನ್ನು ಮಮತಾ ಬ್ಯಾನರ್ಜಿ ಪಕ್ಷದಲ್ಲೇ ಬಿಜೆಪಿ ಅತ್ತ ವಾಲ್ತಾ ಇರುವಂತಹ ಜನ. ಹೀಗಾಗಿ ನರೇಂದ್ರ ಮೋದಿಯನ್ನ ಕಟ್ಟಿ ಹಾಕುವುದಕ್ಕೆ ಇಲ್ಲಿ ದಾರಿ ಸುಗಮವಾಗಿಲ್ಲ. ರಾಜಕೀಯವಾದಂಥ ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋದ್ರೆ, ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ, ಬಟ್ ರಾಹುಲ್ ಗಾಂಧಿ ಹೇಗಾದ್ರೂ ಮಾಡಿ ನರೇಂದ್ರ ಮೋದಿಯನ್ನ ಕಟ್ಟಿ ಹಾಕಬೇಕು, ರಾಜಕೀಯ ಜರ್ನಿಯಲ್ಲಿ ಅವರನ್ನ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ 2029ರ ಎಲೆಕ್ಷನ್ ಅಲ್ಲಿ ನರೇಂದ್ರ ಮೋದಿಯನ್ನ ಕಟ್ಟಿ ಹಾಕುವಂತ ಕಟ್ಟಾಳು ಈ ಒಂದು ವಿರೋಧ ಪಕ್ಷದಲ್ಲಿ ಕಾಣಿಸ್ತಾ ಇಲ್ಲ.
ರಾಹುಲ್ ಗಾಂಧಿಯ ಪ್ರಯತ್ನ ಇಲ್ಲಿ ವಿಫಲವಾಗುವಂಥದ್ದು. ಇನ್ನು ಆಮ್ ಆದ್ಮಿ ಕಮ್ಯುನಿಸ್ಟ್ ವಿಚಾರಕ್ಕೆ ಮಾತನಾಡಿದ್ರೆ ಆಮ್ ಆದ್ಮಿ ಕಮ್ಯುನಿಸ್ಟ್ ಕೂಡ ಕಾಂಗ್ರೆಸ್ನ ಮೇಲೆ ಸಿಟ್ಟಾಗಿದೆ, ಅಂದರೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ DMKಯ ಬಹಿಷ್ಕಾರ ಒಂದ್ ಕಡೆ, ಇಲ್ಲಿ ಎಲ್ಲ ರೀತಿಯಾದಂಥ ತೊಂದರೆಗಳನ್ನು ಅನುಭವಿಸ್ತಾ ಇರುವಂಥ INDI ಅಲ್ಲಿ ಮಹಾ ಬಿರುಕು ಎದ್ದಿರುವಂಥದ್ದು. ಹೀಗಾಗಿ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ನರೇಂದ್ರ ಮೋದಿಗೆ ಸುಗಮವಾದಂಥ ದಾರಿ ಇದೆ ಅಂತ ಹೇಳ್ಬೋದು.